ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಫ್ರೈಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತು ಫ್ರೈಡೇ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ದೇವ್ರ ಮನೆ ಎಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮಾಡಿಕೊಂಡೆ. ದೇವ್ರ ಪೂಜೆನೆಲ್ಲ ಮುಗಿಸಿ ಇನ್ನು ಅದಾದಮೇಲೆ ಇನ್ನು ಇವತ್ತು ಟಿಫನಿಗೆ ಚಪಾತಿಯಾಗೆ ತೊಂಡೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಟಿಫನ್ ಎಲ್ಲ ಮುಗಿಸಿ ಇನ್ನು ನಮ್ಮ ಸಮೀಕ್ಷೆನ ಕೂಡ ಸ್ಕೂಲಿಗೆ ಬಿಟ್ಟು ಬಂದ್ವಿ. ಸಮೀಕ್ಷಾ ಸ್ಕೂಲ್ಗೆ ಹೋದ್ಮೇಲೆ ನಮಗೂ ಸ್ವಲ್ಪ ಟೌನ್ ಒಳಗೆ ಕೆಲಸ ಇತ್ತು. ಸೊ ಹಾಗಾಗಿ ನಾವು ಕೂಡ ಎಲ್ಲರೂ ಕೂಡ ರೆಡಿಯಾಗಿ ಟೌನ್ ಒಳಗಡೆ ಹೊರಟ್ವಿ. ಇನ್ನು ಟೌನ್ ಒಳಗೆ ಕೆಲಸನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಂಜೆ ಮೇಲೆ ಸ್ವಲ್ಪ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಹಾಗೆ ಸ್ವಲ್ಪ ಕಾಫಿ ಕೂಡ ಮಾಡಿಕೊಂಡು ಕುಡಿದ್ವಿ. ಕಾಫಿನೆಲ್ಲ ಕುಡ್ದಾದ್ಮೇಲೆ ಇನ್ನು ಸ್ವಲ್ಪ ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಇನ್ನು ನನ್ನ ಮಗಳು ಬಂದು ಕೂತ್ಕೊಂಡಿದ್ಲು. ಸೊ ಹಾಗಾಗಿ ಅಲ್ಲೇ ಕಿಚನ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಇನ್ನು ಡೈಲಿ ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಕುಡಿಬೇಕು ಅಂತ ಅಂದ್ಕೊತೀನಿ, ಬಟ್ ತಂದಿಟ್ಕೊತೀನಿ, ಆಗೋದೇ ಇಲ್ಲ. ಬಿಕಾಸ್ ಹಸ್ಬೆಂಡ್ ಕೂಡ ಬೇಗ ಹೋಗೋದ್ರಿಂದ ನನಗೆ ಸ್ವಲ್ಪ ಬೇಗ ಎದ್ದು ಅದನ್ನು ಟಿಫನ್ ಎಲ್ಲ ಮಾಡಿ ರೆಡಿ ಮಾಡೋಕ್ಕೆ ಟೈಮ್ ಆಗೋದು. ಸೊ ಹಾಗಾಗಿ ಈ ಐಡಿಯಾನ ಮಾಡಿಕೊಂಡೆ. ಇದಕ್ಕೆ ಶುಂಠಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಈ ಥರ ಐಸ್ ಕ್ಯೂಬ್ಸ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಬೆಳಗ್ಗೆ ಒಂದೆರಡು ಪೀಸು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದು ಅಂತ. ಸೊ ಅದನ್ನೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಬಂದಿದ್ವಿ. ಅದನ್ನು ಈ ಥರ ಫ್ರೀ ಆಗಿದ್ದಾಗ ಬಿಡಿಸಿ ಎತ್ತಿಟ್ಕೊಬಿಡ್ತೀನಿ, ಅಡುಗೆ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಅದನ್ನು ಕೂಡ ಬಿಡಿಸಿ ಎಲ್ಲ ಎತ್ತಿಡ್ತಾ ಇದ್ದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಫಾಲೋ ಮಾಡ್ಕೊತಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.